ಇದು ಸಿಎಂ ರಿಯಾಕ್ಷನ್. ಇನ್ನು ರಾಮಲಿಂಗಾರೆಡ್ಡಿ, ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಅನಂತಕುಮಾರ್ ಹೇಳಿಕೆ ಹೊಸದಲ್ಲ, ಈ ಹಿಂದೆನೂ ಕೂಡ ಮಾತನಾಡಿದರು. ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಾಗ ಸ್ವಲ್ಪ ಆಕ್ಟಿವ್ ಆಗಿದ್ರು, ಮಂತ್ರಿ ಮಾಡಿಲ್ಲ ಅಂತ ಕಳೆದ 5 ವರ್ಷದಿಂದ ಸುದ್ದಿ ಇರಲಿಲ್ಲ. ಈಗ ಎಲೆಕ್ಷನ್ ಬಂತಲ್ವಾ, ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. 400 ಸೀಟು ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ 400 ಸೀಟ್ ಬರೋದಿಲ್ಲ, ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದರು. ಅನಂತಕುಮಾರ್ ಹೆಗಡೆ ಅವರು ಇದೇನು ಮೊದಲನೇ ಸಲ ಏನು ಹೇಳ್ತಿಲ್ಲ, ಭಾಳ ಹಿಂದೆನೂ ಹೇಳಿದರು. ಆಮೇಲೆ ಸ್ವಲ್ಪ ಅವಾಗ ಮಂತ್ರಿ ಹಿಂದೆ ಆಗಿದ್ದರು, ಮಂತ್ರಿಮಂಡಲದಲ್ಲಿ ಆಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರು. ಆಮೇಲೆ ಅವ್ರು ಮಂತ್ರಿ ಮಾಡಿಲ್ಲ ಅಂತ 5 ವರ್ಷದಿಂದ ಎಲ್ಲೂ ಕೂಡ ಅವರ ಸುದ್ದಿ ಇರಲಿಲ್ಲ. ಏನೋ ಚುನಾವಣೆ ಬಂತು ಅಂತೇಳಿ ಈಗ ಇತ್ತೀಚೆಗೆ ಸ್ಟೇಟ್ಮೆಂಟ್ಸು ಎಲ್ಲ ಮಾಡ್ತಾಯಿದ್ದಾರೆ. ಅದರಿಂದ 400 ಸೀಟ್ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾಯಿವಿ ಅಂತ ಅವ್ರು ಹೇಳ್ತಾರೆ. 400 ಸೀಟ್ ಬಂದರೆ ತಾನೇ, 400 ಸೀಟ್ ಬರೋದಿಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ಳೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.